ಬೆಂಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು. ಪುಲಕೇಶಿ ನಗರ ಕ್ಷೇತ್ರದ ಕಾವಲ್ ಭೈರಸಂದ್ರ ಬಸ್ ನಿಲ್ದಾಣದ ಬಳಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ಸಮಿತಿ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪುಲಕೇಶಿ ನಗರದ ಶಾಸಕ ಎಸಿ ಶ್ರೀನಿವಾಸ್ ಭಾಗಿಯಾಗಿದ್ದರು. ಕೆಂಪೇಗೌಡರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಶಾಸಕ ಶ್ರೀನಿವಾಸ್ ಕೆಂಪೇಗೌಡರ ಕೊಡುಗೆಗಳನ್ನು ಸ್ಮರಿಸಿದರು. ಇದರ ಜೊತೆಗೆ ಕೆಂಪೇಗೌಡರ ಜಯಂತ್ಯೋತ್ಸವ ಅಂಗವಾಗಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಕೆಂಪೇಗೌಡರಿಗೆ ಪುಷ್ಪಮಾಲೆ ಹಾಕೋದ್ರ ಮೂಲಕ ಇವತ್ತು ನಾವು ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಕೆಂಪೇಗೌಡರಿಗೆ ಯಾಕೆ ನಾವು ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಮಾಡ್ತಾಯಿದ್ದೀವಿ ಅಂದರೆ, ಈ ಬೆಂಗಳೂರಿನ ನಿರ್ಮಾತೃರು ಇವತ್ತು ನಾವೇನಾದರೂ ಅಂತಾರಾಷ್ಟ್ರೀಯದಲ್ಲಿ ಬೆಂಗಳೂರು ಅಂತ ಹೆಸರು ಬರಲಿಕ್ಕೆ ಕಾರಣ ನಮ್ಮ ಕೆಂಪೇಗೌಡರು. ಕಾರಣ ಅವರ ದೂರದೃಷ್ಟಿ ಇಟ್ಕೊಂಡು ಬರೀ ಆ ಕಾಲಕ್ಕೆ ಆ ತಕ್ಷಣಕ್ಕೆ ಅಲ್ಲ, ಸುಮಾರು 500 ವರ್ಷಗಳ ದೂರದೃಷ್ಟಿಯನ್ನು ಇಟ್ಕೊಂಡು ಅವರು ಬೆಂಗಳೂರನ್ನು ನಿರ್ಮಾಣ ಮಾಡಿದರು. ಕೆರೆಗಳಿರ್ಬೋದು, ರಸ್ತೆಗಳಿರ್ಬೋದು, ನಮ್ಮ ಗಾರ್ಡನ್ ಇರ್ಬೋದು, ಮನೆಗಳ ನಿರ್ಮಾಣ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಕೃಷಿ ಇರ್ಬೋದು, ಯಾವುದೇ ಬಿಸ್ನೆಸ್ ಮಾಡಲಿಕ್ಕೆ ಅವರು ಒಂದು ನೀಲನಕ್ಷೆ ಅದ್ದೂರಿಯಾಗಿ ನಡೆಯಿತು. ಪುಲಕೇಶಿ ನಗರ ಕ್ಷೇತ್ರದ ಕಾವಲ್ ಭೈರಸಂದ್ರ ಬಸ್ ನಿಲ್ದಾಣದ ಬಳಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ಸಮಿತಿ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪುಲಕೇಶಿ ನಗರದ ಶಾಸಕ ಎಸಿ ಶ್ರೀನಿವಾಸ್ ಭಾಗಿಯಾಗಿದ್ದರು. ಕೆಂಪೇಗೌಡರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಶಾಸಕ ಶ್ರೀನಿವಾಸ್ ಕೆಂಪೇಗೌಡರ ಕೊಡುಗೆಗಳನ್ನು ಸ್ಮರಿಸಿದರು. ಇದರ ಜೊತೆಗೆ ಕೆಂಪೇಗೌಡರ ಜಯಂತ್ಯೋತ್ಸವ ಅಂಗವಾಗಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಕೆಂಪೇಗೌಡರಿಗೆ ಪುಷ್ಪಮಾಲೆ ಹಾಕೋದ್ರ ಮೂಲಕ ಇವತ್ತು ನಾವು ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಕೆಂಪೇಗೌಡರಿಗೆ ಯಾಕೆ ನಾವು ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಮಾಡ್ತಾಯಿದ್ದೀವಿ ಅಂದರೆ, ಈ ಬೆಂಗಳೂರಿನ ನಿರ್ಮಾತೃರು ಇವತ್ತು ನಾವೇನಾದರೂ ಅಂತಾರಾಷ್ಟ್ರೀಯದಲ್ಲಿ ಬೆಂಗಳೂರು ಅಂತ ಹೆಸರು ಬರಲಿಕ್ಕೆ ಕಾರಣ ನಮ್ಮ ಕೆಂಪೇಗೌಡರು. ಕಾರಣ ಅವರ ದೂರದೃಷ್ಟಿ ಇಟ್ಕೊಂಡು ಬರೀ ಆ ಕಾಲಕ್ಕೆ ಆ ತಕ್ಷಣಕ್ಕೆ ಅಲ್ಲ, ಸುಮಾರು 500 ವರ್ಷಗಳ ದೂರದೃಷ್ಟಿಯನ್ನು ಇಟ್ಕೊಂಡು ಅವರು ಬೆಂಗಳೂರನ್ನು ನಿರ್ಮಾಣ ಮಾಡಿದರು. ಕೆರೆಗಳಿರ್ಬೋದು, ರಸ್ತೆಗಳಿರ್ಬೋದು, ನಮ್ಮ ಗಾರ್ಡನ್ ಇರ್ಬೋದು, ಮನೆಗಳ ನಿರ್ಮಾಣ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಕೃಷಿ ಇರ್ಬೋದು, ಯಾವುದೇ ಬಿಸ್ನೆಸ್ ಮಾಡಲಿಕ್ಕೆ ಅವರು ಒಂದು ನೀಲನಕ್ಷೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.